ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪೆನ್ಷನ್ ಪಯಣ ರಾಧಮ್ಮ. ಮಂದಾರಗಿರಿ ಬಸದಿ ಬೆಟ್ಟ, ಪಂಡಿತನಹಳ್ಳಿ, ತುಮಕೂರು ಜಿಲ್ಲೆ. ಅಂದರೆ ಒಂದಿನ ಟ್ರಿಪ್ಗೆ ಹೇಳಿ ಮಾಡಿಸಿದಂಥ ಜಾಗ ತುಂಬಾ ಚೆನ್ನಾಗಿದೆ. ಎಷ್ಟು ವಿಶೇಷವಾಗಿದೆ ಅಂದರೆ ಈ ಜೈನರ ದೇವಾಲಯ ಅಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ. ಅಷ್ಟು ಕ್ಲೀನಾಗಿದೆ. ಬೆಟ್ಟದ ಮೇಲಿದೆ. ಬೆಟ್ಟದ ಮೇಲಕ್ಕೇ ವಾಹನಗಳು ಹೋಗ್ತವೆ. ಅದನ್ನು ನೋಡಿಕೊಂಡು ಅಂದರೆ ಮೆಟ್ಲು ಹತ್ತುತ್ತಾರೆ. ಮೆಟ್ಲು ಹತ್ತಕ್ಕಾಗದೇ ಇರೋರು ಅವರವರು ವಾಹನಗಳಲ್ಲಿ ಅವರು ಮೇಲ್ವರೆಗೂ ಹೋಗ್ಬೋದು. ಮೇಲಿಂದ ವ್ಯೂ ನೋಡಿದ್ರೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಗಾಳಿ, ತುಂಬ ಚೆನ್ನಾಗಿ ನೋಟ ಮಾತ್ರ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ವರ್ಣಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ವೀಕ್ಷಕರೇ ನೋಡಿ, ನೀವೊಂದ್ಸಲಿ ಭೇಟಿ ಕೊಡಿ, ತುಂಬಾ ಚೆನ್ನಾಗಿದೆ. ಬೆಂಗಳೂರಿಂದ ಬೆಳಗ್ಗೆ ಬಿಟ್ಟರೆ ಒನ್ ಡೇ ಟ್ರಿಪ್ಪಲ್ಲಿ ಆಗ್ತದೆ. 65ರಿಂದ ಒಂದು 80 ಕಿಲೋಮೀಟ್ರ್ ಆಗ್ಬೋದು. ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಮನೆ ಬಿಟ್ಟರೆ ಬೇಗ ತಲುಪ್ಬೋದು. ಏಕೆಂದರೆ ನೆಲಮಂಗಲದ ಹತ್ರ ಆಚೆ ಈಚೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗೋದ್ರಿಂದ ಸ್ವಲ್ಪ ಮನೆ ಬೇಗ ಬಿಟ್ಟರೆ ಅದನ್ನ ನೋಡಿಕೊಂಡು ಮತ್ತು ಅಲ್ಲಿಂದ ನೀವು ಬೇರೆ ಕಡೆಗೂ ಹೋಗ್ಬೋದು. ನಾವು ಹೋಗಿದ್ದು ಬಸ್ಸಲ್ಲೇ ಹೋಗಿದ್ದು. ಬಸ್ಸಲ್ಲಿ ಹೋಗಿ ಅಂದರೆ ನಮ್ಮದೇನು ಅಂಥ ಜಾಸ್ತಿ ಖರ್ಚು ಏನಿರಲ್ಲ. ಈಗ KSRTC ಬಸ್ಸಲ್ಲೂ ಏನು ಟಿಕೆಟ್ ಇಲ್ಲ. ಆದ್ದರಿಂದ KSRTC ಬಸ್ಸಲ್ಲೇ ಹೋದ್ವಿ ನಾವು. KSRTC ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಳ್ಕೊಂಡು ಪಂಡಿತನಹಳ್ಳಿ ಅನ್ನೋ ಒಂದು ಸ್ಟಾಪಲ್ಲಿ ಇಳಿಸಿದ್ರು. ಅಲ್ಲಿ ಇಳ್ಕೊಂಡು ನಾವು ಅಲ್ಲಿಂದ ಒಂದು ಆಟೋ ತೊಗೊಂಡು ಅಲ್ಲಿಗೆ ಹೋದ್ವಿ. ಮಂದಾರಗಿರಿ ಬೆಟ್ಟದ ಮೇಲ್ಗಡೆಗೆ ಹೋದ್ವಿ. ಆಮೇಲೆ ಮತ್ತೆ ಅಲ್ಲಿಂದ ಕೆಳಗಡೆ ಒಂದು ಗಂಟೆ ಆಕಾರದ್ದು ಒಂದು ದೇವಸ್ಥಾನ ಥರ ಮಾಡಿದ್ದಾರೆ. ಅಲ್ಲಿಂದ ಸ್ವಲ್ಪ ಕೆಳಗಡೆ ಜಾಸ್ತಿ ದೂರ ಏನಿಲ್ಲ. ನಾವು ಮಾತಾಡ್ಕೊಂಡು ಹೋಗ್ತೀವಲ್ಲ, ಅದೇ ವಾಹನದವರು ಆದರೆ ಆಟೋದವರು ಅವರೇ ಬಂದು ಕರ್ಕೊಂಡು ಬಂದು ಇಲ್ಲಿ ಮತ್ತೆ ವೆಯ್ಟಿಂಗ್ ಮಾಡಿ ವೆಯ್ಟಿಂಗ್ ಚಾರ್ಜು ಎಲ್ಲ ತೊಗೊಂಡು ಮತ್ತು ನಮ್ಮನ್ನು ಇಲ್ಲಿ ಬಿಡ್ತಾರೆ. ಕೆಳಗಡೆ ಕರ್ಕೊಂಡು ಬಂದು ಈ ದೇವಸ್ಥಾನಕ್ಕೆ, ಇದು ಗಂಟೆ ಆಕಾರದಲ್ಲಿದೆ, ಅದು ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲಿಂದ ಕೆರೆಗಳಿದೆ, ಕೆರೆ ಎಲ್ಲನೂ ಕಾಣಿಸ್ತಾ ಇದೆ. ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನೀವೊಮ್ಮೆ ಭೇಟಿ ಕೊಡಲೇಬೇಕು. ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಲ್ಲಿ ಹೇಳೋಕ್ಕಾಗಲ್ಲ. ನಾವು ಬೆಳಗ್ಗೆ ಬಿಟ್ಟು ಮತ್ತು ಬಸ್ಸಲ್ಲಿ ಹೋಗೋ ಅಷ್ಟೊತ್ತಿಗೆ ಒಂದು 12 ಗಂಟೆ ಆಗಿತ್ತು. 12 ಗಂಟೆಯಿಂದ ಇದೆಲ್ಲ ನೋಡಿಕೊಂಡು ಇದ್ರದ್ದು ವಿಡಿಯೋ ಮಾಡೋಕ್ಕೇ ಸುಮಾರು ಟೈಮ್ ತೊಗೊಳ್ತು. ಎಷ್ಟು ದೊಡ್ಡದಿದೆ ಅಂತಂದರೆ ಅಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಆಲದ ಮರ ನೋಡಿದಾಗ ನನಗೆ ಇದು ಒರ್ಜಿನಲ್ ಮರ ಅಂತ ಅನ್ನಿಸ್ತು ನೋಡುವಾಗ. ಆದರೆ ಅದು ಒಂದು ಎಲೆಗಳು ಅಳ್ಳಾಡಲೇ ಇಲ್ವಲ್ಲ, ಆವಾಗ ನಾವು ಗಮನಿಸಿ ನೋಡಿದಾಗ ಅದು ಇದು ಒರ್ಜಿನಲ್ಲ, ಆರ್ಟಿಫಿಷಿಯಲ್ಲು ಆ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅಲ್ಲಿ ಬೊಂಬೆಗಳೂ ಅಷ್ಟೇ ಅಷ್ಟು ಚೆನ್ನಾಗಿ ಕೆಲವು ಬೊಂಬೆಗಳಿಗೆ ತಲೆ ಇಲ್ಲ, ಕೆಲವು ಪ್ರಾಣಿಗಳು ಎಲ್ಲನೂ ತುಂಬ ಚೆನ್ನಾಗಿ ಅಲ್ಲಿ ಸುತ್ತ ಅಂದರೆ ಆಲದ ಮರದಡಿ ಅವರು ಸುತ್ತ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಇಲ್ಲಿ ಮೆಟ್ಲು ಇಳ್ಕೊಂಡು ಬಂದು ನಾವು ಮತ್ತೆ ಕೆಳಗಡೆಗೆ ಬರ್ಬೋದು. ಇಲ್ಲಿ ಅಂದರೆ ಸುಮಾರು ಜನ, ಅವತ್ತು ನಾವು ವೀಕ್ ಡೇಸೇ ಹೋಗಿದ್ವಿ, ಹಂಗಾಗಿ ತುಂಬ ರಶ್ ಏನಿರಲಿಲ್ಲ, ಸ್ವಲ್ಪ ಜನ ಇದ್ದರು. ಹಂಗಾಗಿ ಒಳ್ಳೆ ಫೋಟೋ ಗಿಟೋ ತೊಗೊಳಕ್ಕೆಲ್ಲ ತುಂಬ ಅನುಕೂಲ ಆಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸುತ್ತು ಬೊಂಬೆಗಳನ್ನೆಲ್ಲ ಕೆತ್ತಿದ್ದಾರಲ್ಲ, ಅದೆಲ್ಲ ನೋಡಿದ್ರೆ ಕೆಲವು ಬೊಂಬೆಗಳಿಗೆ ಅಂದರೆ ಕೆಲವರು ಹೆಣ್ಮಕ್ಳದ್ದು, ಗಂಡು ಮಕ್ಕಳದು ಆ ಥರದ್ದೆಲ್ಲ ಚಿತ್ರ ಮಾಡಿದ್ದಾರೆ. ಮತ್ತು ಕೆಲವು ಪ್ರಾಣಿಗಳೂ ಅಷ್ಟೇ, ಪ್ರಾಣಿಗಳೂ ಕೂತ್ಕೊಂಡು ಅವರು ಹೇಳೋ ಅಂಥ ಪ್ರವಚನ ಕೇಳ್ತಾ ಕೂತಿದ್ದಾರೆ ಅನ್ನೋ ಆ ಥರದಲ್ಲಿ ಅವರು ಮಾಡಿದ್ದಾರೆ. ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ. ದಿನದ್ದು ಸಮಯ ಮಾಡಿಕೊಂಡು ಬಂದರೆ ಮಕ್ಕಳು ಸಂಸಾರ ಸಮೇತರಾಗಿ ಬಂದು ಮಕ್ಕಳಿಗೂ ಒಂದು ಖುಷಿ ಆಗ್ತದೆ. ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ನಾವು ಇದನ್ನು ಮುಗಿಸ್ಕೊಂಡು ಮತ್ತು ನಾವು ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತು ನಾವು ಬೆಂಗಳೂರಿಗೆ ಬರೋದಕ್ಕೆ. ಅಂದರೆ ನಾವು ಸರ್ಕಾರಿ ವಾಹನದಲ್ಲೇ ಹೋಗಿರೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಮತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಅವ್ರು ಹೇಳಿದ್ರು, ನಿಮ್ಮ ಸಿದ್ಧಗಂಗಾ ಬೆಟ್ಟಕ್ಕೆ ಹೋಗ್ಬೋದಮ್ಮ ಅಂತಂದ್ಬಿಟ್ಟು. ಸರಿ, ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತು ನಾವು ತೀರ್ಮಾನ ಮಾಡಿಕೊಂಡು ಅವರು ಆಟೋದಲ್ಲೇ ಕರ್ಕೊಂಡೋದ್ರು. ಅವ್ರ ಪಾಪ ಆಟೋದಲ್ಲೇ ಹೋಗಿ ಮತ್ತು ಸಿದ್ಧಗಂಗಾ ಮಠದಲ್ಲಿ ಮಠದ ಶಿವಕುಮಾರ ಸ್ವಾಮೀಜಿಗಳನ್ನೆಲ್ಲ ನೋಡಿಕೊಂಡು, ಶಿವನ ನೋಡಿಕೊಂಡು ಅಲ್ಲಿಂದ
ನಾವು ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ 8 ಗಂಟೆ ಆಗಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ದಯವಿಟ್ಟು ಒಮ್ಮೆ ಭೇಟಿ ಕೊಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಮೇಲ್ಗಡೆಯಿಂದ ವ್ಯೂ ನೋಡೋಕ್ಕೇ ಅಷ್ಟೊಂದು ಚೆನ್ನಾಗಿದೆ. ಆ ಬೆಟ್ಟದ ಮೇಲ್ಗಡೆಗೆ ಮೆಟ್ಲುಗಳು ಮಾಡಿದಾರಲ್ಲ, ಅದೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನೋಡುವಾಗಲೇ ಒಂದು ಖುಷಿ ಅನಿಸುತ್ತೆ. ಇಷ್ಟೊಂದು ಚೆನ್ನಾಗಿ ಮಾಡಿದಾರಲ್ಲ, ಹಂಗಾಗ್ಬಿಟ್ಟು ನಾವು ಹೋಗಲೇಬೇಕು ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ಶಿವ ಅಷ್ಟೇ ಸಿದ್ಧಗಂಗಾ ಮಠದ್ದು